ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮನ? ನಿಮ್ಮ ಜೊತೆ ನನ್ನ ಕತೆ, ಮತ್ತೊಂದು ಕತೆ ಜೊತೆ ನಾನು ಹಾಜರ್. ಇವಾಗ ಟೈಮ್ ಇಲ್ಲಿ 7:45. ಲಾಸ್ಟ್ ವೀಕ್ ಅಷ್ಟೇ ಡೇಲೈಟ್ ಸೇವಿಂಗ್ಸ್ ಎಂಡ್ ಆಯಿತು. ಸೊ ಈ ಡೇಲೈಟ್ ಸೇವಿಂಗ್ಸ್ ಅಂದರೆ ಏನಂತ ಕೇಳ್ತೀರಾ? ಕೆನಡಾದಲ್ಲಿ ಸಮ್ಮರಲ್ಲಿ ಕ್ಲಾಕ್ನ 1 hour ಮುಂದೆ ನಿಲ್ಲಿಸ್ತಾರಂತೆ. ಯಾಕೆ ಗೊತ್ತಾ? ಜನ ಈ ಗೋಲ್ಡನ್ ಸನ್ಲೈಟ್ನ ಎಂಜಾಯ್ ಮಾಡಲಿ ಈವ್ನಿಂಗ್ ಟೈಮು ಅಂತ. ಆಮೇಲೆ ನವೆಂಬರಲ್ಲಿ ಎಂಡ್ ಆಫ್ ಫಾಲ್, ಬಿಗಿನಿಂಗ್ ಆಫ್ ವಿಂಟರಲ್ಲಿ ಕ್ಲಾಕ್ನ ಹಿಂದೆ ನಿಲ್ಲಿಸ್ತಾರೆ 1 hour. ಅವ್ರ ಪ್ರಕಾರ ಇದೇ ಕರೆಕ್ಟ್ ಟೈಮ್ ಅಂತ. ಬಟ್ ಜನಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ, ಬಟ್ ದಟ್ಸ್ ಓಕೆ. ಸೊ ಇವತ್ತಿನ ಕತೆ ಏನು ಅಂತ ಕೇಳ್ತೀರಾ? ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಥರ ಹೆಚ್ಚು ಹೆಚ್ಚು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಐ ಪ್ರಾಮಿಸ್ ಐ ವೋಂಟ್ ಡಿಸಪಾಯಿಂಟ್ ಯು ಆಲ್. ಸೊ ಇವಾಗ ಜಾಸ್ತಿ ಎಳಿಯಲ್ಲ, ಸ್ಟೋರಿ ಇವತ್ತಿನ ಕತೆಗೆ ಬಂದುಬಿಡ್ತೀನಿ. ಇವತ್ತಿನ ಕತೆ ಏನು ಅಂತ ಕೇಳ್ತೀರಾ? ನಾನು ಇವತ್ತು ನಿಮ್ಮನ್ನೆಲ್ಲ ನನ್ನ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ನಿಮ್ಮ ಆಫೀಸಿಗೆ ನಾವು ಬರಬೇಕು, ಅದನ್ನ ಯಾಕೆ ನೋಡಬೇಕು ಅಂತ ಕೇಳಬೇಡಿ. ಯಾಕಂದರೆ ಅದು ತುಂಬ ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿದೆ. ಯಾವುದು ಆ ಜಾಗ, ಹೇಗೆ ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ನೀವು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಹೊರಡಬೇಕು, ಟೈಮ್ ಆಗ್ತಾ ಇದೆ. ಇದೇ ಲಾಸ್ಟ್ ಟ್ರೈನು. ಇದನ್ನು ಮಿಸ್ ಮಾಡಿಕೊಂಡ್ರೆ 2-3 ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ಮತ್ತೆ ಟ್ರೈನ್ ಸ್ಟೇಷನ್ ಹತ್ರ ಸಿಗ್ತೀನಿ, ಟ್ರೈನ್ನ ತೋರಿಸ್ತೀನಿ, ಸಿಗೋಣ. ಸೊ ನೋಡಿ, ಇದೇನೆ ಟ್ರೈನ್ ಸ್ಟೇಷನ್ನು. ರೀಚ್ ಆದೆ. ಹೇಗಿದೆ ನೋಡಿ ಇವತ್ತು ಸನ್ಲೈಟು. ಎಷ್ಟು ದಿನ ಮಳೆ ಬಂದು ಇವಾಗಷ್ಟೇ ಸ್ವಲ್ಪ ಸನ್ ಬರ್ತಾ ಇದೆ. ಸೊ ಎಲ್ಲರ ಮುಖದಲ್ಲೂ ನಗು ಇರುತ್ತೆ ಇವತ್ತು. ಸೊ ನೋಡಿ, ಫಾಲ್ ಎಂಡ್ ಆಗ್ತಾ ಇದೆ ಆಲ್ಮೋಸ್ಟ್. ಈ ಮರಗಳೆಲ್ಲ ಇದೇ ಥರ ಎಲೆಗಳೆಲ್ಲ ಉದುರೋಗಿ ಫುಲ್ ಬೋಳ ಆಗ್ಬಿಡುತ್ತೆ, ಬಾಂಡ್ಲಿ ಥರ. ಅದೇ ಟ್ರೈನ್ ಸ್ಟೇಷನ್ನು. ಜನಗಳೆಲ್ಲ ಈ ಥರ ಕಾರ್ನ ಪಾರ್ಕ್ ಮಾಡಿ ಟ್ರೈನ್ನ ತಗೊಳ್ತಾರೆ ಡೌನ್ ಟೌನ್ಗೆ. ಯಾಕೆ ಗೊತ್ತಾ? ಡೌನ್ ಟೌನಲ್ಲಿ ಗಾಡಿನ ಪಾರ್ಕ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಮೋಸ್ಟ್ಲಿ ಇಂಡಿಯನ್ ರುಪೀಸಲ್ಲಿ 2,500-3 ಸಾವಿರ ರೂಪಾಯಿ ಕೊಡಬೇಕು. ಸೊ ಇಲ್ಲಾದರೆ ಬರೀ 150 ರೂಪಾಯಿ ಇರುತ್ತೆ. ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಟ್ರೈನ್ ತಗೊಳ್ತಾರೆ. ಅದೇ ಟ್ರೈನ್ ಸ್ಟೇಷನ್ನು. ಕಾಣಿಸ್ತಾ ಇದೆಯಾ? ಇವಾಗಷ್ಟೇ ಬಂದೆ ಟ್ರೈನ್ ಸ್ಟೇಷನ್ ಒಳಗಡೆ. ಬ್ಯಾಗ್ ತೆಗೆದು ನೋಡಿದ್ರೆ ಕಾರ್ಡು, ಪರ್ಸು ಎಲ್ಲ ಮನೇಲೇ ಮರ್ತು ಬಂದ್ಬಿಟ್ಟಿದ್ದೀನಿ. ಅವ್ರನ್ನ ಹೋಗಿ ಕೇಳಿದೆ, ನನ್ನ ಹತ್ರ ಇವತ್ತು ಪರ್ಸ್ ಇಲ್ಲ ಅಂತ. ಅವ್ರು ಹೋಗ್ಲಿ ಪಾಪ ಅಂತ ಒಪ್ಕೊಂಡ್ಬಿಟ್ರು ಅನಿಸುತ್ತೆ. ಒಳ್ಳೇದಾಯಿತು. ವಾಪಸ್ ಮನೆಗೆ ಹೋಗಿ ಬರ್ಬೇಕಂದ್ರೆ ನಾನು ಗ್ಯಾರಂಟಿ ಟ್ರೈನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ವಿಡಿಯೋ ಮಾಡೋ ಜೋಶಲ್ಲಿ ನಾನು ಏನು ಇಟ್ಕೊಂಡೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಇವಾಗ ಟ್ರೈನ್ ಸ್ಟೇಷನ್ ತೋರಿಸ್ತೀನಿ ಹೆಂಗಿದೆ ಅಂತ. ಇಟ್ಸ್ ಬ್ಯೂಟಿಫುಲ್. ಸೊ ನಂದು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಈ ಟ್ರೈನ್ ಬಗ್ಗೆ, ಬಟ್ ಆ ವಿಡಿಯೋ ನನಗೇ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಐಮ್ ಸಾರಿ. ಬಟ್ ಇವತ್ತು ಸನ್ ಬೇರೆ ಇದೆ, ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಟ್ರೈನ್ ಬಂದಮೇಲೆ ಮತ್ತೆ ಟ್ರೈನ್ ಎಲ್ಲ ತೋರಿಸ್ತೀನಿ, ಸಿಗೋಣ. ನೋಡಿ, ಇವಾಗ ಟ್ರೈನ್ ಬರ್ತಾ ಇದೆ. ಕಾಣಿಸುತ್ತಾ ನಿಮಗೆ? ನೋಡಿ, ಇದೆ. ಸ್ಟಾಪ್ ಆಯ್ತು ನೋಡಿ. ಚೆನ್ನಾಗಿದೆ. ಆಗ ಟ್ರೈನ್ ಹತ್ಕೊಂಡು ಟ್ರೈನ್ ಒಳಗಡೆ ಹೋಗ್ತೀನಿ, ನೋಡೋಣ. ಒಳಗಡೆ ಆದರೆ ನಿಮಗೆ ಡಬಲ್ ಡೆಕ್ಕರ್ ಟ್ರೈನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. 3 decks ಇದೆ. 1 ಫಸ್ಟು, ಆಮೇಲೆ ಸ್ವಲ್ಪ ಹತ್ಕೊಂಡೋದ್ರೆ ಮೇಲೆ 2nd, 3rd 1. ಸೊ ನೋಡೋಣ, ತೋರಿಸ್ತೀನಿ ಆಯಿತಾ. ಇದೆ ಫಸ್ಟ್ ಡೆಕ್ಕು. ಸೊ ಹೀಗೆ ನಡ್ಕೊಂಡು ಹೋದರೆ ನಿಮಗೆ ಇಲ್ಲಿ 2nd deck ಇರುತ್ತೆ. ಹಿಂಗೆ ಮತ್ತೆ ನಡ್ಕೊಂಡು ಹೋದ್ರೆ ನಿಮಗಿಲ್ಲಿ 3rd deck ಇರುತ್ತೆ. ಇದೇ ಫೈನಲ್ ಡೆಕ್ಕು. ಸೊ ನಾನು ಇವಾಗ ಹೋಗಿ ಒಂದು ಜಾಗ ಹುಡ್ಕೊಂಡು ಕುತ್ಕೋತೀನಿ, ಆಮೇಲೆ ಮತ್ತೆ ವಿಡಿಯೋ. ಓಕೆ, ಬಂದೆ ಟ್ರೈನ್ಗೆ. ಬಂದು ಸೀದಾ ಕುತ್ಕೊಂಡೆ. ಒಂದು ಒಳ್ಳೆ ಟ್ರೈನಲ್ಲಿ
ಒಂದು ಒಳ್ಳೆ ಸೀಟಲ್ಲಿ ಕುತ್ಕೊಂಡು ಆಫೀಸಿಗೆ ಹೋಗೋದೇ ರಿಯಲ್ ಲಕ್ಸುರಿ ಅಲ್ವಾ. ಅದ್ರ ಜೊತೆಗೆ ಇಂಥ ಒಂದು ಒಳ್ಳೆ ಕಾಫಿ ಇದ್ಬಿಟ್ರಂತೂ ಹೆವನ್. ಸೊ ನಿಮ್ಗೆಲ್ಲ ಅನ್ನಿಸ್ತಾ ಇರುತ್ತಲ್ವಾ, ಫಾರಿನಲ್ಲಿರೋರು ಕರೆನ್ಸಿಯಲ್ಲಿ ದುಡಿತಿರ್ತಾರೆ, ಅವ್ರಿಗೇನಪ್ಪ ಪ್ರಾಬ್ಲಮ್ ಅಂತ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಪಾತ್ರೆ ತೊಳೆಯೋದಕ್ಕೆ ಡಿಶ್ ವಾಷರ್ ಇದೆ, ಬಟ್ಟೆ ತೊಳೆಯೋಕ್ಕೆ ವಾಷರ್ ಡ್ರೈಯರ್ ಇದೆ, ಮನೆ ಕ್ಲೀನ್ ಮಾಡೋಕ್ಕೆ ವ್ಯಾಕ್ಯೂಮ್ ಇದೆ, ಏನು ನಿಮ್ಮ ಪ್ರಾಬ್ಲಮ್ಮು ಅಂತ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಡಿಶ್ ವಾಷರ್ಗೆ ಕೈಕಾಲಿರಲ್ಲ. ಸೊ ಇಂಡಿಯನ್ಸು ಇಲ್ಲಿ ಅಡುಗೆ ಮಾಡಿದ್ರೆ ಅದನ್ನು ಸ್ಕ್ರಬ್ ಮಾಡ್ದೇ ಡಿಶ್ ವಾಷರ್ಗೆ ಹಾಕೋದು ಇಂಪಾಸಿಬಲ್. ಬಿಕಾಸ್ ನಾವೆಲ್ಲ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿ ಹಾಕಿದ್ರೇ ಅದು ಕ್ಲೀನಾಗಿ ತೊಳ್ಕೊಡುತ್ತೆ. ನಾವು ಫಾರಿನಿಗೆ ಬಂದಾಗ ಯಾರೇ ಬರಲಿ ನಿಮಗೆ, ಸೊ ನಾವು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರನ್ನೂ ಬಿಟ್ಟು ಇನ್ನೊಬ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಯಾರು ಗೊತ್ತಾ, ಅವರು ಮನೆ ಕೆಲಸದವ್ರು. ಬೆಳಗ್ಗೆ ಬೇಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಹೋಗಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಪೀಸ್ಫುಲ್ ಆಗಿರುತ್ತಲ್ವಾ ಡೇ ಸ್ಟಾರ್ಟ್ ಮಾಡೋಕ್ಕೆ. ಸೊ ಕೆಲಸ ಮಾಡೋಕ್ಕೂ ಎಷ್ಟು ಪೀಸ್ಫುಲ್ ಆಗಿರುತ್ತಲ್ವಾ, ಅದೇ ಇಮ್ಯಾಜಿನ್ ಮಾಡಿ. ಪಾತ್ರೆ ಹಾಗೆ ಇರುತ್ತೆ, ಮನೆಯೆಲ್ಲ ಗಲೀಜಾಗಿರುತ್ತೆ, ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕು, ಇದನ್ನೆಲ್ಲ ಮಾಡಬೇಕಂದ್ರೆ ಎಂಥ ಕೆಯಾಟಿಕ್ ಆಗಿರುತ್ತಲ್ವಾ. ಮೋಸ್ಟ್ ಆಫ್ ದ ಫಾರಿನರ್ಸ್ ಲೈಫು ಹಾಗೆ ಪ್ರತಿದಿನ ಕೆಯಾಟಿಕ್ ಆಗೇ ಇರುತ್ತೆ. ನಾವು ಮಲ್ಟಿ ಟಾಸ್ಕ್ ಮಾಡಲೇಬೇಕು. ಸೊ ಈ ವಿಡಿಯೋ ಮೂಲಕ ಎಲ್ಲ ಕೆಲಸದವ್ರಿಗೂ ಆನ್ ಟೈಮ್ ಬಂದು ನಮಗೆ ಹೆಲ್ಪ್ ಮಾಡಿ ನಮ್ಮ ಪೀಸ್ ಆಫ್ ಮೈಂಡ್ನ ಹಾಗೆ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿರೋ ಎಲ್ಲ ಕೆಲಸದವ್ರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಈ ವಿಡಿಯೋ ಮೂಲಕ. ನಾನಂತೂ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರಿ, ಹಾಗಾದರೆ ನಾನು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಆನ್ ದ ವೇ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಗಳಿದ್ದಾವೆ, ಅವುಗಳನ್ನೂ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್. ನೋಡಿ ಹೇಗಿದೆ ಈ ಜಾಗ, ಬ್ಯೂಟಿಫುಲ್ ಅಲ್ವಾ. ಸೊ ನಿಮ್ಮ 40 ನಿಮಿಷ ಜರ್ನಿ ಇದೇ ಥರ ಇರುತ್ತೆ. ಇದೇ ಥರ ಬೆಟ್ಟ, ನೀರು, ಅದ್ರ ಜೊತೆಗೆ ಡಿಫ್ರೆಂಟ್ ಕಲರ್ಸು, ಟ್ರೀಸ್ದು, ಫಾಲ್ ಅಲ್ವಾ. ಸೊ ಇದೇ ಥರ ನೋಡಿ ಹೇಗಿದೆ ವ್ಯೂ. ಈ ವ್ಯೂ ನೋಡಿಕೊಂಡು ಕಾಫಿ ಕುಡ್ಕೊಂಡು ಕನ್ನಡ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಇಟ್ಸ್ ಅ ಹೆವನ್ ಅಲ್ವಾ. ಇದೇ ಥರ ಇರುತ್ತೆ ಥ್ರೂ ಔಟ್ ಜರ್ನಿ, ಇದೇ ಥರ ವ್ಯೂಸ್ ಇರುತ್ತೆ. ಇಟ್ಸ್ ಬ್ಯೂಟಿಫುಲ್. ರೀಚ್ ಆದೆ ನನ್ನ ಫೈನಲ್ ಡೆಸ್ಟಿನೇಷನ್ನ. ನೋಡಿ ಇದೇ ಥರ ಇದೆ ಟ್ರೈನ್ ಸ್ಟೇಷನ್. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಇವಾಗ ಆಚೆಗೆ. ಸೊ ಬನ್ನಿ, ಆಚೆಗೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಹೇಗಿದೆ ಟ್ರೈನ್ ಸ್ಟೇಷನ್ ಅಂತ. ನಾನು ಇವಾಗ ರೀಚ್ ಆದೆ ಆಫೀಸ್ನ. ಫೈನಲ್ ಸರ್ಪ್ರೈಸ್ ಏನು ಅನ್ನೋದನ್ನ ಇವಾಗ ರಿವೀಲ್ ಮಾಡ್ತೀನಿ. ನೋಡಿ ಹೆಂಗಿದೆ ನನ್ನ ಆಫೀಸು ಅಂತ. ದಿಸ್ ಈಸ್ ಮೈ ಆಫೀಸ್. ನೋಡಿ ಹೇಗಿದೆ. ಇದು PWC ಪ್ಲೇಸ್ ಅಂತ ಕರೀತಾರೆ. ಇದು PWC ಕಂಪ್ನಿ. ಸೊ ಇದು ನನ್ನ ಆಫೀಸು. ಸೊ ನನ್ನ ಆಫೀಸ್ ಹತ್ರ ಏನಪ್ಪ ಸ್ಪೆಷಲ್ ಅಂತ ಕೇಳ್ತೀರಾ, ನಾನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಇದನ್ನ 200 ಗ್ರ್ಯಾಂಡ್ ವೀಲ್ ಅಂತ ಕರೀತಾರೆ. ಇದು ಎಲ್ಲಿದೆ ಗೊತ್ತಾ, ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ? ವೇಟ್ ಮಾಡ್ತಾ ಇರಿ. ಇದಿರೋದು ಓಷನ್ ಹತ್ರ. ಸೊ ನೋಡಿ ಹೆಂಗಿದೆ ವ್ಯೂ. ಸೊ ನೀವು ದಿನಾನು ಆಫೀಸಿಗೆ ಬಂದರೆ ಈ ಥರ ಇಲ್ಲಿ ನಿಂತ್ಕೊಂಡು ಈ ವ್ಯೂ ಎಲ್ಲ ನೋಡಿಕೊಂಡು ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಅಂದರೆ ನೀವೇನಂತೀರಾ, ಬರ್ತೀರಾ ಅಲ್ವಾ ದಿನಾನು ಆಫೀಸಿಗೆ? ನೀವಿನ್ನೂ ನನ್ನ ಆಫೀಸ್ 7th ಫ್ಲೋರಲ್ಲಿ ಇರೋದು. ಸೊ ಅಲ್ಲಿ ಕಿಚನಿಂದ ನೋಡಿದ್ರು ಇದೇ ಥರ ವ್ಯೂ ಇರುತ್ತೆ. ಇಟ್ಸ್ ಬ್ಯೂಟಿಫುಲ್. ಸೊ ನಮ್ಮ ಬೆಂಗಳೂರಲ್ಲಿ ಗಿಜಿ ಟ್ರಾಫಿಕಲ್ಲಿ ಗಂಟಾನ್ಗಟ್ಲೆ ವೆಯ್ಟ್ ಮಾಡಿ ಆಫೀಸಿಗೆ ಹೋಗಿ ಅಲ್ಲಿಂದ ವಾಪಸ್ ಬರೋದೇ ಒಂದು ದೊಡ್ಡ ಸ್ಟ್ರಗಲು. ಬಟ್ ಇಲ್ಲಿ ಥ್ಯಾಂಕ್ಫುಲಿ ಈ ಟ್ರೈನು ಮತ್ತು ಈ ವ್ಯೂ ಇಟ್ಸ್ ಬ್ಯೂಟಿಫುಲ್. ದಿಸ್ ಈಸ್ ಮೋಟಿವೇಟಿಂಗ್ ನಮ್ಮನ್ನೆಲ್ಲ ದಿನ ಆಫೀಸಿಗೆ ಬರೋದಕ್ಕೆ. ನೋಡಿ ಹೆಂಗಿದೆ ಇಲ್ಲಿ ಜಾಗ. ಈ ಥರ ಖಾಲಿ ಜಾಗ ನೋಡಿದ್ರೆ ನಂಗೆ ಏನು ಅನ್ಸುತ್ತೆ ಹೇಳಿ, ಇಲ್ಲಿ ಯಾಕೆ ಬಜ್ಜಿ ಬೋಂಡ ಪಕೋಡ ಸ್ಟಾಲ್ಸು ಫುಡ್ ಕೋರ್ಟ್ಗಳಿರಬಾರ್ದು ಅಂತ ಅನಿಸುತ್ತೆ. ಈ ಥರ ವ್ಯೂ ನೋಡಿಕೊಂಡು ಒಳ್ಳೆ ಏನೋ
ಸ್ಪೈಸಿ ಫುಡ್ ತಿನ್ಕೊಂಡಿರೋದು ಒಂಥರ ಮಜಾ ಅಲ್ವಾ. ಆದ್ರೆ ಇಮ್ಯಾಜಿನ್ ಮಾಡಿ ಇಲ್ಲೇನಾದ್ರೂ ಆ ಥರ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ. ಇಲ್ಲೆಲ್ಲ ಪ್ಲಾಸ್ಟಿಕ್ಕು ವೇಸ್ಟ್ ಎಲ್ಲ ಬಿದ್ದಿರ್ತಾ ಇತ್ತು. ಸೊ ಬೆಟರ್ ಅದಿಲ್ಲದೆ ಇದ್ರು ಪರವಾಗಿಲ್ಲ, ಇದನ್ನ ಎಂಜಾಯ್ ಮಾಡೋಣ. ಹಾಗಾದ್ರೆ ಹೋಗೋಣ ಆಫೀಸ್ ಒಳಗಡೆ. ಇವಾಗ ನನ್ನ ಆಫೀಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಲಾಬಿ ಎಲ್ಲ ತೋರಿಸ್ಬೋದು, ಆದರೆ ಆಫೀಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಕಿಚನಲ್ಲಿ ಹೇಗಿದೆ ವ್ಯೂ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಇದೇ ಎಂಟ್ರೆನ್ಸು. ಹೇಗಿದೆ, ಇಟ್ಸ್ ಬ್ಯೂಟಿಫುಲ್ ರೈಟ್. ಹೀಗೆ ಹೋಗಬೇಕು. ಸೊ ಇಲ್ಲಿಂದ ಹೋದರೆ ಆ ಕಡೆಗೆ ಇನ್ನೊಂದು ಬ್ಯೂಟಿಫುಲ್ ಜಾಗ ಇದೆ. ಹೇಗಿದೆ, ಸೊ ಇದೆಲ್ಲ ಲಾಬಿ ಏರಿಯಾ. ಇಟ್ಸ್ ಬ್ಯೂಟಿಫುಲ್. ಓಕೆ, ನೋಡಿ. ಸರಿ, ಹಾಗಾದರೆ ನಾನು ಆಫೀಸ್ ಒಳಗಡೆ ಹೋಗ್ತೀನಿ ಇವಾಗ. ಕಿಚನಲ್ಲಿ ಹೋಗಿ ನಿಮಗೆ ಕಿಚನ್ನ ತೋರಿಸ್ತೀನಿ. ನೋಡಿ, ಆಫೀಸ್ ರೀಚ್ ಆದೆ. ಇದೇ ನನ್ನ ಆಫೀಸು, ಇದು ಎಂಟ್ರೆನ್ಸು ಆಫೀಸ್ದು. ಹೀಗೆ ಹೋದರೆ ಲೆಟ್ಸ್ ಗೋ. ಹೇಗಿದೆ ಆಫೀಸ್ ವ್ಯೂ, ಬ್ಯೂಟಿಫುಲ್ ಅಲ್ವಾ. ಸೊ ಹೀಗೆ ಹೋದರೆ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಇದೆ ಕಿಚನ್. ಹೇಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಬನ್ನಿ ಹತ್ರ ಹೋಗಿ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್. ನೋಡಿ, ಇಲ್ಲಿ ಕುತ್ಕೊಂಡು ಒಂದು ಒಳ್ಳೆ ಫಿಲ್ಟರ್ ಕಾಫಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ. ಇಟ್ಸ್ ಬ್ಯೂಟಿಫುಲ್. ಹೇಳ, ಪ್ರತಿಯೊಬ್ಬರಿಗೂ ಈ ಥರ ಒಂದು ವ್ಯೂ ಇರೋದ್ರಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತಲ್ವಾ. ನನಗೂ ಇದೆ. ಸೊ ನೋಡಿ ಹೇಗಿದೆ ಅಂತ. ನನಗೆ ವ್ಯೂ ನೋಡಿದಾಗೆಲ್ಲ ಏನು ನೆನಪಾಗುತ್ತೆ ಗೊತ್ತಾ, ನನ್ನ ಆಫೀಸು ನಾರ್ದರ್ನ್ ಟ್ರಸ್ಟ್ ನನ್ನ ಫಸ್ಟ್ ಇಂಡಿಯನ್ ಆಫೀಸ್ ಅದು. ಐ ಹ್ಯಾಡ್ ಅ ಬೆಸ್ಟ್ ಕೊಲೀಗ್ಸ್ ಕಮ್ ಫ್ರೆಂಡ್ಸ್ ದೇರ್. ಐ ಹ್ಯಾಡ್ ಬೆಸ್ಟ್ 7 years ಎಕ್ಸ್ಪೀರಿಯನ್ಸ್. ನಂದು ಒಂದೇ ಒಂದು ಕಂಪನಿಯಲ್ಲಿ ಇಂಡಿಯಾದಲ್ಲಿ ವರ್ಕ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಬೆಸ್ಟ್. ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಬೆಸ್ಟ್ ಮೆಮೊರೀಸ್ನ ಕೊಟ್ಟಿದ್ದಕ್ಕೆ ನನಗೆ. ಒಂದ್ಸಲ ತೋರಿಸ್ಬಿಡ್ತೀನಿ ಎಲ್ಲನೂ. ಸೊ ಸರಿ, ಹಾಗಾದರೆ ನಾನಿವಾಗ ಹೊರಡ್ತೀನಿ. ನಿಮಗೆ ಸರ್ಪ್ರೈಸ್ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ದೆ. ಐ ಹೋಪ್ ಯು ಲೈಕ್ ದಿಸ್ ಸರ್ಪ್ರೈಸ್. ನನಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ, ಒಳ್ಳೊಳ್ಳೆ ಕಂಟೆಂಟ್ ಜೊತೆ ವಿಡಿಯೋಸ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.